ರಾಜ್ಯಾದ್ಯಂತ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಈ ಒಂದು ಬಿಸಿಲಿನ ತಾಪ ಮತ್ತು ಶಾರ್ಟ್ ಸರ್ಕ್ಯೂಟಿಂದಾಗಿ ಇಲ್ಲಿ ಬೆಂಕಿ ಅವಘಡ ಒಂದು ಸಂಭವಿಸಿದೆ. ನಾವಿವತ್ತು ಮಂತ್ರಾಲಯದಲ್ಲಿದ್ದೇವೆ. ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕೆ ಬಂದಂಥ ಭಕ್ತರೆಲ್ಲರೂ ಕೂಡ ಈಗ ಆತಂಕಕ್ಕೊಳಗಾಗಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಯಾರ್ಯಾರು ಮಂತ್ರಾಲಯದಲ್ಲಿದ್ದಾರೋ ಅಂಥ ಭಕ್ತರಿಗೆ ಈಗಾಗಲೇ ದೂರ ಸರಿಲಿಕ್ಕೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಮಂತ್ರಾಲಯದ ಕರ್ನಾಟಕ ಛತ್ರದ ಪಕ್ಕದಲ್ಲಿರ್ತಕ್ಕಂಥ ಟೀನ್ ಶೆಡ್ಗಳಲ್ಲಿ ಈಗ ಬೆಂಕಿ ಅವಘಡ ಸಂಭವಿಸಿದೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 10 ರಿಂದ 15 ಜನ ಕೆಲಸಗಾರರು ವಾಸವಾಗಿದ್ದರು ಈ ಟೀನ್ ಶೆಡ್ಗಳಲ್ಲಿ. ಅವರು ಕೆಲಸಕ್ಕೆ ಹೋದ ವೇಳೆ ಬೆಂಕಿ ಅವಘಡ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟಿಂದ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಅವರು ಏನು ಅಡಿಗೆಗಾಗಿ ಬಳಸ್ತಕ್ಕಂಥ ಸಿಲಿಂಡರ್ಗಳೇನಿದಾವೋ ಒಟ್ಟು 3 ಸಿಲಿಂಡರ್ಗಳಿದ್ದು ಆ 3 ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿದ್ದು ಕಳೆದ 1 ಗಂಟೆಯಿಂದ ನಿರಂತರವಾಗಿ ಬೆಂಕಿ ಹೊತ್ತು ಉರಿತಾ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು. ಆತಂಕಗೊಂಡಂಥ ಸ್ಥಳೀಯರು ಬೆಂಕಿಯನ್ನು ನಂದಿಸಲಿಕ್ಕೆ ನಾನಾ ರೀತಿಯ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗೇನು ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆದಗಳಿಗೆ ಸಂಬಂಧಪಟ್ಟಂಥ ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದಿದ್ದಾರೆ. ಬೆಂಕಿಯನ್ನು ನಂದಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನುವಂಥ ಒಂದು ಸಲಹೆಗಳನ್ನು ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು ಟೀನ್ ಶೆಡ್ಗಳಲ್ಲಿ ಬೆಂಕಿಯನ್ನು ಹೊತ್ತುರಿತಾ ಇದೆಯಲ್ಲ, ಆ ಬೆಂಕಿ ಹೊತ್ತುರಿಯೋದು ಒಂದು ಕಡೆ ಆಗಿದ್ದರೆ ಏಕಾಏಕಿಯಾಗಿ ಸಂಭವಿಸಿದಂಥ ಈ ಒಂದು ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಕೂಡ ನಿಖರವಾಗಿ ತಿಳಿತಾ ಇಲ್ಲ. ಸಿಬ್ಬಂದಿಗಳು ತಾವು ಬಳಕೆ ಮಾಡಿ ಇಟ್ಟಂಥ ಪಾತ್ರೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದಾವೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಕಿಯ ಕೆನ್ನಾಲಿಗೆಗೆ ಏನು ಕಾರ್ಮಿಕರು ವಾಸವಾಗಿದ್ದಂಥ ಮನೆಯಲ್ಲಿರ್ತಕ್ಕಂಥ ದಿನ ಬಳಕೆ ವಸ್ತುಗಳಾಗಿರ್ಬೋದು, ಮತ್ತು ಆಹಾರ ಪದಾರ್ಥಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಇಲ್ಲಿ ಲೇಬರು ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ. 15 ರಿಂದ 20 ಜನ ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಮಂತ್ರಾಲಯದ ಸುತ್ತುಗೋಡೆ ನಿರ್ಮಾಣಕ್ಕಾಗಿ ಅವರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದ್ರು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ತಿಳಿದು ಬರ್ತಾ ಇದೆ. ಪೊಲೀಸ್ ಸಿಬ್ಬಂದಿಗಳು ಜನರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಈ ಕಡೆ ಬರಬೇಡಿ, ಯಾಕೆಂದರೆ ಒಳಗಡೆ ಸಿಲಿಂಡರ್ ಇರುವಂಥ ಸಾಧ್ಯತೆ ಇದೆ, ಬ್ಲಾಸ್ಟಿಂಗ್ ಆಗುವಂಥ ಸಾಧ್ಯತೆ ಕೂಡ ಇದೆ, ಅಪಾಯ ಕೂಡ ಹೆಚ್ಚಾಗ್ಬೋದು, ಹಾಗಾಗಿ ಎಲ್ಲರೂ ಕೂಡ ದೂರ ಹೋಗಬೇಕು ಅನ್ನುವಂಥ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಮಂತ್ರಾಲಯಕ್ಕೆ ಬಂದಂಥ ಭಕ್ತರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆ ಅಂದರೆ ಇಂಥ ಒಂದು ಬೆಂಕಿ ಅವಘಡ ಸಂಭವಿಸಿದೆ. ಈವರೆಗೂ ಕೂಡ ಅಗ್ನಿಶಾಮಕ ದಳ ಬಂದಿಲ್ಲ. ಈ ಸಾರ್ವಜನಿಕರು ಮಾತ್ರ ಬೆಂಕಿಯನ್ನು ಹೊತ್ತುರಿತಕ್ಕಂಥದ್ದು, ಬೆಂಕಿಯ ಕೆನ್ನಾಲಿಗೆ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗ್ತಾ ಇದ್ದಾವೆ. ಕೆಲವರು ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಪೊಲೀಸರು ಈಗ ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿ ಅವಘಡ ಹೇಗೆ ಸಂಭವಿಸಿತು, ಬೆಂಕಿಯನ್ನು ನಂದಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಶಾರ್ಟ್ ಸರ್ಕ್ಯೂಟಿಂದ ಆಯಿತಾ ಅಥವಾ ಬೆಂಕಿ ಅವಘಡ ಹೇಗೆ ಬಿಸಿಲಿನಿಂದ ಸಂಭವಿಸ್ತಾ ಅನ್ನೋ ಕುರಿತಂತೆ ಈಗ ಪೊಲೀಸ್ ಸಿಬ್ಬಂದಿಗಳು ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಯಾರೂ ಕೂಡ ಈ ಕಡೆ ಬರಬೇಡಿ ಅನ್ನುವಂಥ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಮಂತ್ರಾಲಯದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಯಶನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.